Hello students, let us start with chapter 13, part 4, and the chapter name is Organisms and Population. And today's subheading what we are studying is Adaptation. So ಇವತ್ತಿನ subheading ಏನಿದೆ ಅಂದರೆ ಸ್ಟಡಿ ಮಾಡ್ತಾ ಇರೋದು Adaptation. ಒಂದು ಸಿಂಪಲ್ ವರ್ಡ್ನಲ್ಲಿ Adaptation ಅಂತಂದರೆ it fits the organisms to their environment. ಅಂದರೆ Adaptation is the morphological, physiological and behavioral attribute that enables an organism to survive and reproduce in its habitat. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಅಡಾಪ್ಟೇಷನ್ ಅಂತಂದರೆ ಮಾರ್ಫೊಲಾಜಿಕಲ್ ಚೇಂಜಸ್ ಆಗುತ್ತೆ. ಸೊ ಮಾರ್ಫೊಲಾಜಿಕಲ್ ಅಂತಂದರೆ ಹೊರಗಡೆ ಎಕ್ಸ್ಟರ್ನಲ್ ಚೇಂಜಸ್ ಆಗುತ್ತೆ. ಏನು ಎಕ್ಸ್ಟರ್ನಲ್ ಚೇಂಜಸ್ ಅಂದರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು. ಈಗ ಕ್ಯಾಮಲ್ ಇದೆ, ಡೆಸರ್ಟ್ನಲ್ಲಿರುತ್ತೆ, ಬರಡು ಭೂಮಿನಲ್ಲಿರುತ್ತೆ, ಅಲ್ಲಿ ನೀರಿನ ಅಂಶ ಕಮ್ಮಿ ಇರುತ್ತೆ. ಸೊ ಹಾಗಾಗಿ ಆ ಪರ್ಟಿಕ್ಯುಲರ್ ಕ್ಯಾಮಲ್ದ ಹಂಪ್ ಏನಿದೆ ಅಂತಂದರೆ ವಾಟರನ್ನು ಸ್ಟೋರ್ ಮಾಡೋಕ್ಕಿರುತ್ತೆ. ಸೊ ಆ ಹಂಪ್ ಏನು ಇನ್ಕ್ರೀಸ್ ಆಗಿದೆ ಅದು ಅಡಾಪ್ಟೇಷನ್ ಇದೆ. ಎಕ್ಸ್ಟರ್ನಲ್ಲಿ ಅಂದರೆ ಚೇಂಜಸ್ ಇರೋದು ಅಂದರೆ ಮಾರ್ಫೊಲಾಜಿಕಲ್ ಚೇಂಜಸ್. ಇನ್ನೊಂದು ಪೋಲಾರ್ ಬಿಯರ್ ಏನಿದೆ ಅಂತಂದರೆ ಕೋಲ್ಡರ್ ರೀಜನ್ನಲ್ಲಿದೆ. ಆ ಕೋಲ್ಡರ್ ಪ್ಲೇಸಿಗೆ ಅಡ್ಜಸ್ಟ್ ಆಗಿ ಆ ಎನ್ವಿರಾನ್ಮೆಂಟಿಗೆ ಅಡ್ಜಸ್ಟ್ ಆಗೋ ಸಲುವಾಗಿ ಹೊರಗಡೆದ್ದು ಸ್ಕಿನ್ ಏನಿದೆ ಅಂತಂದರೆ ಆ ರೀತಿ ಅದನ್ನು ಪ್ರೊಟೆಕ್ಟ್ ಮಾಡ್ತಾ ಇದೆ. ಸೊ ಇದು ಮಾರ್ಫೊಲಾಜಿಕಲ್ ಚೇಂಜ್. ಫಿಸಿಯೋಲಾಜಿಕಲ್ ಅಂತಂದಾಗ ಇಂಟರ್ನಲ್ಲಿ ಸಮ್ಟೈಮ್ಸ್ ಏನಿದೆ ಅಂತಂದರೆ ಚೇಂಜಸ್ ಆಗುತ್ತೆ. ಈಗ ಪೋಲಾರ್ ಬಿಯರು ಇಂಟರ್ನಲ್ಲಿ ಬಾಡಿಲಿಂದ ಹೀಟ್ ಜನ್ರೇಟ್ ಮಾಡಬೇಕಾಗುತ್ತೆ, ಹೊರಗಡೆ ಕ್ಲೈಮೇಟು ಕೋಲ್ಡರ್ ಇತ್ತು ಅಂದರೆ ಇದು ಫಿಸಿಯೋಲಾಜಿಕಲ್ ಚೇಂಜ್. ಆಮೇಲೆ ಬಿಹೇವಿಯರಲ್ ಆಟ್ರಿಬ್ಯೂಟ್. ಸೊ ಬಿಹೇವಿಯರಲ್ ಆಟ್ರಿಬ್ಯೂಟ್ ಅಂದರೆ ಸಮ್ಟೈಮ್ಸ್ ಕೆಲವೊಂದು ಆರ್ಗ್ಯಾನಿಸಮ್ಸ್ ಏನಿದೆ ಅಂತಂದರೆ ತಮ್ಮ ಬಿಹೇವಿಯರ್ನಲ್ಲಿ ನಡವಳಿಕೆಯಲ್ಲಿ ಚೇಂಜ್ ಆಗ್ತಾ ಬರುತ್ತೆ. ಹೊರಗಡೆಯಿಂದ ಎನ್ವಿರಾನ್ಮೆಂಟ್ ಚೇಂಜಸ್ ಆದಾಗ ಆ ಪರ್ಟಿಕ್ಯುಲರ್ ಹ್ಯಾಬಿಟೇಟಿಗೆ ಅಡ್ಜಸ್ಟ್ ಆಗಬೇಕಾಗಿತ್ತು ಅಂದರೆ ಪೋಲಾರ್ ಬಿಯರು ಆಮೇಲೆ ಪೆಂಗ್ವಿನ್ಸು ಕೋಲ್ಡರ್ ರೀಜನ್ಸ್ನಲ್ಲಿದ್ದಾಗ ಎಲ್ಲನೂ ಏನಿದೆ ಅಂದರೆ ಒಂದು ಗುಂಪಿನಲ್ಲಿ ಏನಿದೆ ಅಂದರೆ ನಿಯರ್ ಬೈ ಇರುತ್ತೆ. ಯಾಕೆ ಆ ರೀತಿ ಇರುತ್ತೆ ಅಂತಂದರೆ ಬಿಕಾಸ್ ಹೊರಗಡೆ ಕೋಲ್ಡ್ ಜಾಸ್ತಿ ಇದ್ದಾಗ ಸಮೀಪ ಇದ್ದಾಗ ಏನಿದೆ ಅಂದರೆ ಹೀಟ್ ಜನ್ರೇಟ್ ಆಗುತ್ತೆ. ಸೊ ಹಾಗಾಗಿ ಏನಿದೆ ಅಂತಂದರೆ ಒಂದೇ ಕಡೆ ಗುಂಪಿನಲ್ಲಿರುತ್ತೆ. ಸೊ ಇದು ಏನಿದೆ ಅಂದರೆ ಬಿಹೇವಿಯರಲ್ ಆಟ್ರಿಬ್ಯೂಟ್ ದಟ್ ಅನೇಬಲ್ಸ್ an organisms to survive and reproduce in its habitat. So ಏನಿದೆ it will make a particular organisms not only to survive in this place but also reproduce in that habitat. Next point, many adaptations have evolved over a long evolutionary time and are genetically fixed ಅಂತ ಇದೆ. ಭಾಳಷ್ಟು ಅಡಾಪ್ಟೇಷನ್ಸನ್ನು ನೋಡ್ಬೋದು ನಾವು. ಕ್ಯಾಕ್ಟಸ್ ಪ್ಲ್ಯಾಂಟ್ದಾಗಿರ್ಬೋದು, ಜಿರಾಫ್ ಆಗಿರ್ಬೋದು, ಲಾಂಗ್ ನೆಕ್ಕು, ಕ್ಯಾಮಲ್ ಆಗಿರ್ಬೋದು, ಪೋಲಾರ್ ಬಿಯರ್ ಆಗಿರ್ಬೋದು, ಕೆಮಿಲಿಯೋನ್ ಆಗಿರ್ಬೋದು. ಸೊ ಇವೆಲ್ಲ ಅಡಾಪ್ಟೇಷನ್ಸ್ ಏನಿದೆ ಅಂತಂದರೆ ಗ್ರ್ಯಾಜುವಲಿ ಡೆವಲಪ್ಮೆಂಟ್ ಆಗ್ತಾ ಇರೋದು. ಅಂದರೆ ಎವಲ್ಯೂಷನರಿ ಟೈಮ್ ಅಂತ ವರ್ಡ್ ಕೊಡ್ತಾ ಇದ್ದಾರೆ ಅಂದರೆ ಇಟ್ ಈಸ್ ಡೆವಲಪ್ಮೆಂಟ್ ಆಫ್ ಸಮಥಿಂಗ್ ವಿಚ್ ಈಸ್ ಗ್ರ್ಯಾಜುವಲಿ ಆ್ಯಂಡ್ ಆರ್ ಜೆನೆಟಿಕಲಿ ಫಿಕ್ಸ್ಡ್ ಅಂದಾಗ ವಿಚ್ ಈಸ್ ಟ್ರಾನ್ಸ್ಮಿಟೆಡ್ ಆರ್ ಇನ್ಹೆರಿಟೆಡ್ ಫ್ರಮ್ ಪೇರೆಂಟ್ಸ್ ಟು ದ ಆಸ್ಪ್ರಿಂಗ್ಸ್. ಅಂದರೆ ಪೇರೆಂಟ್ಸ್ಲಿಂದ ಆಸ್ಪ್ರಿಂಗ್ಸಿಗೆ ಬಂದಿರೋವಂಥದ್ದು. ಒಂದೇ 2 ದಿವಸನಲ್ಲೇ ಚೇಂಜಸ್ ಇಲ್ಲ, ಇದು ಗ್ರ್ಯಾಜುವಲಿ ಸಾಕಷ್ಟು ವರ್ಷ ಬೇಕಾಗಿರುತ್ತೆ ಈ ಪರ್ಟಿಕ್ಯುಲರ್ ಚೇಂಜಸ್ ಆಗಬೇಕಾಗಿತ್ತು ಅಂತಂದರೆ. ನೆಕ್ಸ್ಟ್ ಹೆಡಿಂಗ್ ನಾವು ಅಡಾಪ್ಟೇಷನ್ ಆಫ್ Kangaroo Rat ಇನ್ ನಾರ್ತ್ ಅಮೇರಿಕನ್ ಡೆಸರ್ಟ್. ಸೊ ಇಲ್ಲಿ ಪರ್ಟಿಕ್ಯುಲರ್ ನಾರ್ತ್ ಅಮೇರಿಕನ್ ಡೆಸರ್ಟ್ ಅಂದಾಗ ಬರಡು ಭೂಮಿ ಇದೆ. ಸೊ ಇಂಟರ್ನಲ್ ಫ್ಯಾಟ್ ಆಕ್ಸಿಡೇಷನ್ ಗಿವ್ಸ್ ಅ ವಾಟರ್ ಆ್ಯಸ್ ಅ ಬೈ ಪ್ರಾಡಕ್ಟ್ ಇಫ್ ದೆರ್ ಈಸ್ ನೋ ಎಕ್ಸ್ಟರ್ನಲ್ ಸೋರ್ಸ್ ಆಫ್ ವಾಟರ್. ಸೊ ಅವ್ರು ಏನು ಹೇಳ್ತಾ ಇದ್ದಾರೆ, ಪರ್ಟಿಕ್ಯುಲರ್ ಡೆಸರ್ಟ್ನಲ್ಲಿ ಹೊರಗಡೆ ನೀರಿನ ಅಂಶ ಕಮ್ಮಿ ಇರುತ್ತೆ, ವಾಟರ್ ಕಮ್ಮಿ ಇರುತ್ತೆ. ಆವಾಗ ಆ ನೀರಿಂದ ಬ್ಯಾಲೆನ್ಸ್ ಮಾಡಬೇಕಾಗಿತ್ತು ಬಾಡಿ. ಅಂದರೆ ಯಾವ ರೀತಿ ಮಾಡುತ್ತೆ ಅಂದರೆ ಇಂಟರ್ನಲ್ ಫ್ಯಾಟ್ ಇರೋದನ್ನು ಬರ್ನ್ ಮಾಡಿ ಆ ವಾಟರ್ ಆ್ಯಸ್ ಅ ಬೈ ಪ್ರಾಡಕ್ಟನ್ನು ಸಪ್ಲೈ ಮಾಡುತ್ತೆ. ಯಾವಾಗ ಆ ರೀತಿ ಆಗುತ್ತೆ, ಇಫ್ ದೆರ್ ಈಸ್ ನೋ ಎಕ್ಸ್ಟರ್ನಲ್ ಸೋರ್ಸ್ ಆಫ್ ವಾಟರ್. ಇನ್ನೊಂದು ಸೆಕೆಂಡ್ ಪಾಯಿಂಟ್, ability to concentrate urine so that minimum volume of water is used to remove the excretory products. ಸೊ ಬಾಡಿಲಿಂದ ವೇಸ್ಟ್ ಮೆಟೀರಿಯಲ್ಸನ್ನು ರಿಮೂವ್ ಮಾಡಬೇಕಾಗಿತ್ತು ಅಂತಂತಂದರೆ ಸೊ ಏನಿದೆ ಅಂತಂದರೆ ಮಿನಿಮಮ್ ಯೂರಿನ್ ಇಟ್ ಈಸ್ ಯುಟಿಲೈಸ್ಡ್. ಸೊ ಕಾನ್ಸಂಟ್ರೇಟ್ ಯೂರಿನ್ ಅಂತಂದರೆ ವೆರಿ ಲೆಸ್ ಅಮೌಂಟ್ ಆಫ್ ಯೂರಿನ್ ಈಸ್ ಯುಟಿಲೈಸ್ಡ್ ಆಸ್ ಅ ವಾಟರ್ ಟು ರಿಮೂವ್ ದ ಎಕ್ಸ್ಕ್ರೀಟರಿ ಪ್ರಾಡಕ್ಟ್ಸ್ ಫ್ರಮ್ ದ ಬಾಡಿ ವೆನ್ ದೆರ್ ಈಸ್ ನೋ ಎಕ್ಸ್ಟರ್ನಲ್ ಸೋರ್ಸ್ ಆಫ್ ವಾಟರ್ ಈಸ್ ಅವೈಲೇಬಲ್. ಸೊ ವಾಟ್ ಹ್ಯಾಪನ್ಸ್, internal fat oxidation will be done. Because of that the water is provided as a byproduct to the body. Next one, ಅಡಾಪ್ಟೇಷನ್ ಆಫ್ ಡೆಸರ್ಟ್ ಪ್ಲಾಂಟ್ಸ್. ಸೊ ಕ್ಯಾಂಗ್ರೋ ರ್ಯಾಟ್ ಏನಿದೆ ಅಂದರೆ ಒಂದೇನಿದೆ ಅಂದರೆ ಎನಿಮಲ್ದಾಯಿತು. ಸೊ ಈಗ ಪ್ಲಾಂಟ್ಸ್ದ ಅಡಾಪ್ಟೇಷನ್ ಯಾವ ರೀತಿ ಇರುತ್ತೆ ಅಂದರೆ ಪ್ರೆಸೆನ್ಸ್ ಆಫ್ ಅ ಥಿಕ್ ಕ್ಯೂಟಿಕಲ್ ಆನ್ ದ ಲೀಫ್ ಸರ್ಫೇಸ್
their stomata are arranged in a deep pit to minimize the water loss through transpiration. ಸೊ ನೀವು ನೋಡ್ಬೋದು ಇಲ್ಲಿ ತಳಗಡೆ ಇರ್ತಕ್ಕಂಥದ್ದು ಒಂದೇನೋ ಒಪೆಂಟಿಯಾ ಇದೆ ಪ್ಲ್ಯಾಂಟು. ಸೊ ಲಾಸ್ಟ್ ಥರ್ಡ್ ಇಮೇಜ್ ಏನಿದೆ ಅಂತಂದರೆ ಲೀಫ್ ಮೇಲೆ ಏನಿದೆ ಅಂದರೆ ಒಂದು ಕ್ಯೂಟಿಕಲ್ ಥರ ಇದೆ. ಯಾಕೆ ಆ ರೀತಿ ಇದೆ ಕ್ಯೂಟಿಕಲ್ ಅಂದರೆ, ಸೊ ವಾಟ್ ಎವರ್ ದ ಪ್ಲಾಂಟ್ಸ್ ಆರ್ ದೇರ್ ಇನ್ ಅ ಡ್ರೈ ಹ್ಯಾಬಿಟೇಟ್, ಎಲ್ಲಿ ನೀರು ಕಮ್ಮಿ ಇದೆ ಅಲ್ಲಿ ಏನಿದೆ ಅಂದರೆ ಆ ಲೀಫ್ ಸರ್ಫೇಸ್ ಮೇಲೆ ಏನಿದೆ ಅಂತಂದರೆ ಪ್ಲ್ಯಾಂಟ್ದ ಮೇಲೆ ಆ ಥಿಕ್ ಕ್ಯೂಟಿಕಲ್ ಫಾರ್ಮೇಷನ್ ಆಗುತ್ತೆ. ಸೊ ವೈ ಇಟ್ ಈಸ್ ಫಾರ್ಮ್ ಮೀನ್ಸ್ ಟು ಪ್ರೊಟೆಕ್ಟ್ ದ ಪ್ಲಾಂಟ್ಸ್ ವಿಚ್ ಆರ್ ಇನ್ ಅ ಡ್ರೈ ಹ್ಯಾಬಿಟೆಡ್. ದೇರ್ ಸ್ಟೊಮ್ಯಾಟಾ ಆರ್ ಅರೇಂಜ್ಡ್ ಇನ್ ಅ ಡೀಪ್ ಪಿಟ್ ಟು ಮಿನಿಮೈಸ್ ದ ವಾಟರ್ ಲಾಸ್. ನೀವು ನೋಡ್ಬೋದು ಸ್ಟೊಮ್ಯಾಟಾ ಅಂತ, ಸ್ಟೋಮಾ ಅಂತ ಇದೆ. ಸ್ಟೊಮ್ಯಾಟಾ ಏನಿದೆ ಅಂದರೆ ಡೀಪ್ ಪಿಟ್ ಒಳಗಡೆ ಇದೆ, ಒಂದು ತೆಗ್ಗ ಥರ ಇದೆ, ಅದ್ರ ಒಳಗಡೆ ಇದೆ. ಯಾಕೆ ಆ ರೀತಿ ಇದೆ ಅಂತಂದರೆ ಒಳಗಡೆ ಇರೋದ್ರಲ್ಲಿಂದ ಟ್ರಾನ್ಸ್ಪಿರೇಷನ್ ಏನಿದೆ ಅಂದರೆ ಆಗೋದ್ರಿಂದ ಹೀಟ್ ಲಾಸ್ ಆಗೋದನ್ನು ರಿಡ್ಯೂಸ್ ಆಗುತ್ತೆ. ಸೊ ಹಾಗಾಗಿ ಅವ್ರು ಏನು ಹೇಳ್ತಿದ್ರೆ, ಟು ಮಿನಿಮೈಸ್ ದ ವಾಟರ್ ಲಾಸ್ ಥ್ರೂ ಟ್ರಾನ್ಸ್ಪಿರೇಷನ್, ನೀರು ಇವಾಪರೇಟ್ ಆಗಿ ಹೋಗೋದನ್ನು ಏನಿದೆ ಅಂದರೆ ರಿಡ್ಯೂಸ್ ಆಗುತ್ತೆ. ನೆಕ್ಸ್ಟ್ ಪಾಯಿಂಟ್ ಏನು ಹೇಳ್ತಾ ಇದ್ದಾರೆ, ಅ ಸ್ಪೆಷಲ್ ಫೋಟೋಸಿಂಥೆಟಿಕ್ ಪಾತ್ವೇ. ಸೊ ಒಂದು ವರ್ಡ್ ಕೊಡ್ತಾ ಇದ್ದಾರೆ ಇಲ್ಲಿ, CAM. ಸೊ ಈ CAMದು ಫುಲ್ ಫಾರ್ಮ್ ಏನಪ್ಪ ಅಂದರೆ ಕ್ರಾಸುಲೇಸಿಯನ್ ಆಸಿಡ್ ಮೆಟಬಾಲಿಸಮ್. ಸೊ ದಟ್ ಅನೇಬಲ್ಸ್ ದೇರ್ ಸ್ಟೊಮ್ಯಾಟಾ ಟು ರಿಮೇನ್ ಕ್ಲೋಸ್ಡ್ ಡ್ಯೂರಿಂಗ್ ಡೇ ಟೈಮ್. ಸೊ ಇದು ಪರ್ಟಿಕ್ಯುಲರ್ ಪಾತ್ವೇ ಏನು ಮಾಡುತ್ತೆ ಅಂತಂದರೆ, ಸೊ ಸ್ಟೊಮ್ಯಾಟಾ ಅನ್ನು ಡೇ ಟೈಮ್ನಲ್ಲಿ ಕ್ಲೋಸ್ಡ್ ಇರುತ್ತೆ. ವೈ ಇಟ್ ವಿಲ್ ಬಿ ಲೈಕ್ ದ್ಯಾಟ್, ಸನ್ಲೈಟ್ ವಿಲ್ ಬಿ ಪ್ರೆಸೆಂಟ್ ಇನ್ ಅ ಡೇ ಟೈಮ್. ಸೊ ಡೇ ಟೈಮ್ನಲ್ಲಿ ಸನ್ಲೈಟ್ ಇರೋದ್ರಿಂದ ಟ್ರಾನ್ಸ್ಪಿರೇಷನ್ ಜಾಸ್ತಿ ಏನಿದೆ ಅಂದರೆ ವಾಟರ್ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನೈಟ್ ಟೈಮ್ ಏನಿದೆ ಅಂದರೆ ಸನ್ಲೈಟ್ ಇರೋದಿಲ್ಲ. ಸೊ ಹಾಗಾಗಿ ಟ್ರಾನ್ಸ್ಪಿರೇಷನ್ ಏನಿದೆ ಅಂತಂದರೆ ಥ್ರೂ ವಾಟರ್ ಲಾಸ್ ಆಗೋದನ್ನು ಮಿನಿಮೈಸ್ ಆಗುತ್ತೆ ನೈಟ್ ಟೈಮ್ನಲ್ಲಿ. ಸೊ ಅದಕ್ಕಾಗಿ ಸೊ CAM ಪಾತ್ವೇ ಏನು ಮಾಡುತ್ತಂದರೆ ಇಟ್ ಮೇಕ್ಸ್ ದ ಸ್ಟೊಮ್ಯಾಟಾ ಟು ರಿಮೇನ್ ಕ್ಲೋಸ್ ಡ್ಯೂರಿಂಗ್ ದ ಡೇ ಟೈಮ್. ಥರ್ಡ್ ಎಕ್ಸಾಂಪಲ್ ಆಫ್ ಡೆಸರ್ಟ್ ಪ್ಲಾಂಟ್ ಲೈಕ್ ಒಪೆಂಟಿಯಾ, ತಳಗಡೆ ಎರಡು ಫಸ್ಟ್ ಆ್ಯಂಡ್ ಸೆಕೆಂಡ್ ಇಮೇಜ್ ಏನಿದೆ ಅಂದರೆ ಒಪೆಂಟಿಯಾ ಅದಿದೆ. ಸೊ ಒಪೆಂಟಿಯಾ ಹ್ಯಾವ್ ನೋ ಲೀವ್ಸ್. ಸೊ ಲೀವ್ಸ್ ಇಲ್ಲ ಅಂತಂದರೆ ಏನಾಗಿದೆ, ಈಗ ಲೀವ್ಸ್ ಏನಿದೆ ಅಂದರೆ ಮಾಡಿಫೈಡ್ ಆಗಿ ಸ್ಪೈನ್ಸ್ ಆಗಿದೆ. ಸೊ ಯಾಕೆ ಆ ರೀತಿ ಆಗಿದೆ ಅಂತಂದರೆ ಟ್ರಾನ್ಸ್ಪಿರೇಷನ್ ಥ್ರೂ ವಾಟರ್ ಲಾಸ್ ಆಗೋದನ್ನು ಅವಾಯ್ಡ್ ಮಾಡೋಕ್ಕೆ ಏನಿದೆ ಅಂದರೆ ಅದು ಮಾಡಿಫೈ ಆಗಿ ಸ್ಪೈನ್ಸ್ ಆಗಿದೆ. ಸೊ ಫೋಟೋಸಿಂಥಸಿಸ್ ಯಾವ ರೀತಿ ಆಗುತ್ತೆ, ಫೋಟೋಸಿಂಥಸಿಸ್ ಈಸ್ ಡನ್ ಬೈ ದ ಸ್ಟೆಮ್. ಸೊ ನೀವು ತಳಗಡೆ ಏನಿದೆ ಅಂದರೆ ಒಂದು ಥಿಕ್ ಫ್ಲ್ಯಾಟನ್ಡ್ ಗ್ರೀನ್ ಪಾರ್ಟನ್ನು ನೋಡ್ಬೋದು. ಆ ಫ್ಲ್ಯಾಟನ್ಡ್ ಗ್ರೀನ್ ಪಾರ್ಟ್ ಏನಿದೆ ಅಂತಂದರೆ ಅದರಿಂದ ಏನಿದೆ ಅಂತಂದರೆ ಫೋಟೋಸಿಂಥೆಟಿಕ್ ಆ್ಯಕ್ಟಿವಿಟಿ ಆಗ್ತಾ ಇರುತ್ತೆ. ದಟ್ ಈಸ್ ಅ ಸ್ಟೆಮ್. ಸೊ ನೆಕ್ಸ್ಟ್ ಸ್ಲೈಡಿಗೆ ಹೋಗೋಣ. ಅಡಾಪ್ಟೇಷನ್ ಆಫ್ ಮ್ಯಾಮಲ್ಸ್. ಸೊ ನೆಕ್ಸ್ಟ್ ಸಬ್ ಹೆಡಿಂಗ್ ಏನಿದೆ ಅಂತಂದರೆ ಯಾವ ರೀತಿ ಮ್ಯಾಮಲ್ಸ್ ಏನಿದೆ ಅಂದರೆ ಅಡಾಪ್ಟ್ ಆಗಿದೆ. ಮ್ಯಾಮಲ್ಸ್ ಫ್ರಮ್ ದ ಕೋಲ್ಡರ್ ಕ್ಲೈಮೇಟ್ ಹ್ಯಾವ್ ಶಾರ್ಟರ್ ಇಯರ್ಸ್ ಆ್ಯಂಡ್ ಲಿಮ್ಸ್ ಟು ರೆಡ್ಯೂಸ್ ದ ಹೀಟ್ ಲಾಸ್ ಅಂತ ಇದೆ. ತಳಗಡೆ ನೀವೆಲ್ಲ ಮ್ಯಾಮಲ್ಸನ್ನು ನೋಡ್ಬೋದು. ಆ ಮ್ಯಾಮಲ್ಸ್ ಏನಿದೆ ಅಂತಂದರೆ ಶಾರ್ಟ್ ಇಯರು ಮತ್ತು ಲಿಮ್ಸ್ ಇದೆ. ಸೊ ಯಾಕೆ ಆ ರೀತಿ ಶಾರ್ಟ್ ಇಯರ್ಸ್ ಆ್ಯಂಡ್ ಲಿಮ್ಸ್ ಇದೆ ಅಂತಂದರೆ, ಸೊ ಬಾಡಿಲಿಂದ ಹೀಟನ್ನು ಪ್ರೊಡ್ಯೂಸ್ ಆಗಿರೋದು ಲಾಸ್ ಆಗಬಾರ್ದು ಜಾಸ್ತಿ ಅಂತ. ಸೊ ಈ ರೀತಿಯನ್ನು ಎಲೆನ್ಸ್ ರೂಲ್ ಅಂತ ಹೇಳ್ತೀವಿ. ಸೊ ಬಿಕಾಸ್ ಆಫ್ ದ್ಯಾಟ್ ಮ್ಯಾಮಲ್ಸ್ ಯೂಶಲಿ ವಿಚ್ ಆರ್ ಸ್ಟೇಯಿಂಗ್ ಇನ್ ದ ಕೋಲ್ಡರ್ ಕ್ಲೈಮೇಟ್ ದೇ ಹ್ಯಾವ್ ಶಾರ್ಟ್ ಇಯರ್ಸ್ ಆ್ಯಂಡ್ ಲಿಮ್ಸ್. ಸೊ ಯಾಕೆ ಶಾರ್ಟ್ ಇಯರ್ಸ್ ಆ್ಯಂಡ್ ಲಿಮ್ಸ್ ಇರುತ್ತೆ, ಟು ರೆಡ್ಯೂಸ್ ದ ಹೀಟ್ ಲಾಸ್. ವಾಟ್ ಎವರ್ ದ ಬಾಡಿ ವಿಲ್ ಬಿ ಪ್ರೊಡ್ಯೂಸಿಂಗ್ ದ ಹೀಟ್, ಆ ಹೀಟನ್ನು ಲಾಸ್ ಆಗ್ಲಾರ್ದಂಗೆ ಏನಿದೆ ಅಂತಂದರೆ ಇಯರ್ಸು ಮತ್ತು ಲಿಮ್ಸ್ ಏನಿದೆ ಅಂದರೆ ಶಾರ್ಟ್ ಆಗಿರುತ್ತೆ, ಚಿಕ್ಕದಾಗಿರುತ್ತೆ. ಸೊ ಇದನ್ನು ಎಲೆನ್ಸ್ ರೂಲ್ ಅಂತ ಹೇಳ್ತೀವಿ. ಸೊ ಇನ್ನೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಅಡಾಪ್ಟೇಷನ್ ಆಫ್ ಮ್ಯಾಮಲ್ಸ್, ದಟ್ ಈಸ್ ಎಕ್ವಾಟಿಕ್ ಮ್ಯಾಮಲ್. ಫಸ್ಟ್ ಇಮೇಜ್ ನೀವು ನೋಡ್ಬೋದು, ದಟ್ ಈಸ್ ದ ಸೀಲ್ ಇದೆ. ಸೊ ಎಕ್ವಾಟಿಕ್ ಮ್ಯಾಮಲ್ ಲೈಕ್ ಸೀಲ್ ಹ್ಯಾವ್ ಅ ಥಿಕ್ ಲೇಯರ್ ಆಫ್ ಫ್ಯಾಟ್ ಬಿಲೋ ದೇರ್ ಸ್ಕಿನ್ ದಟ್ ಆ್ಯಕ್ಟ್ಸ್ ಆಸ್ ಅನ್ ಇನ್ಸುಲೇಟರ್ ಆ್ಯಂಡ್ ರೆಡ್ಯೂಸ್ ದ ಲಾಸ್ ಆಫ್ ಬಾಡಿ ಹೀಟ್. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಪಾಯಿಂಟ್ನಲ್ಲಿ, ಆ ಪರ್ಟಿಕ್ಯುಲರ್ ಸೀಲ್ದು ಸ್ಕಿನ್ದ ತಳಗಡೆ ಏನಿದೆ ಅಂತಂದರೆ ಒಂದು ಥಿಕ್ ಒಂದು ಫ್ಯಾಟ್ ಲೇಯರ್ ಇದೆ. ಆ ಫ್ಯಾಟ್ ಲೇಯರ್ ಏನಿದೆ ಅಂತಂದರೆ ಇನ್ಸುಲೇಟರ್ ಥರ ಆ್ಯಕ್ಟ್ ಮಾಡುತ್ತೆ. ಆ ಇನ್ಸುಲೇಟರ್ ಥರ ಆ್ಯಕ್ಟ್ ಮಾಡೋದ್ರಿಂದ ಏನಿದೆ ಅಂದರೆ ಆ ಬಾಡಿಗೆ ಒಂದು ಏನಿದೆ ಅಂತಂದರೆ ಹೀಟನ್ನು ಪ್ರೊಡ್ಯೂಸ್ ಆಗಿ ಆ ಹೀಟನ್ನು ಲಾಸ್ ಮಾಡೋಕ್ಕೇನಿದೆ ಅಂದರೆ ಅವಾಯ್ಡ್ ಆಗುತ್ತೆ. ಇಟ್ ರೆಡ್ಯೂಸ್ ದ ಲಾಸ್ ಆಫ್ ಬಾಡಿ ಹೀಟ್ ಫ್ರಮ್ ದ ಬಾಡಿ. ಸೊ ದಿಸ್ ವಿಲ್ ಬಿ ಅಡಾಪ್ಟೇಷನ್ ಆಫ್ ಅ ಸೀಲ್ ಪರ್ಟಿಕ್ಯುಲರ್ ಇನ್ ಅ ಕೋಲ್ಡರ್ ರೀಜನ್. ಸೊ ನೆಕ್ಸ್ಟ್ ಹೆಡಿಂಗ್ ನೋಡೋಣ ಇವಾಗ. ನೆಕ್ಸ್ಟ್ ಹೆಡಿಂಗ್ ಏನಿದೆ ಅಂದರೆ
ಫಿಸಿಯೋಲಾಜಿಕಲ್ ಆ್ಯಂಡ್ ಬಯೋಕೆಮಿಕಲ್ ಅಡಾಪ್ಟೇಷನ್. ಸೊ ಈ ಹೆಡಿಂಗ್ನಲ್ಲೇ ಇನ್ ಮೋಸ್ಟ್ ಆಫ್ ದ ಎನಿಮಲ್ಸ್ ದೆರ್ ಈಸ್ ಅನ್ ಆಪ್ಟಿಮಮ್ ಟೆಂಪರೇಚರ್ ಫಾರ್ ಮೆಟಬಾಲಿಕ್ ರಿಯಾಕ್ಷನ್ಸ್. ಸೊ ಈ ಪಾಯಿಂಟ್ ಅರ್ಥ ಏನಪ್ಪ ಅಂದರೆ, ಭಾಳಷ್ಟು ಎನಿಮಲ್ಸ್ನಲ್ಲಿ ಏನಾಗ್ತಾ ಇದೆ, ಒಂದು ಮಿನಿಮಮ್ ಟೆಂಪರೇಚರ್ ಬೇಕಾಗುತ್ತೆ. ಎದಕ್ಕಂದರೆ ಮೆಟಬಾಲಿಕಲ್ ಆ್ಯಕ್ಟಿವಿಟಿ ಆಗಬೇಕಾಗಿತ್ತು ಅಂದರೆ, ಫುಡ್ ಬ್ರೇಕ್ ಡೌನ್ ಆಗಿ ಏನಿದೆ ಅಂತಂದರೆ ಅದರದ್ದು ಕನ್ವರ್ಷನ್ಸ್ ಆಗಬೇಕಾಗಿತ್ತು ಅಂತಂದರೆ ಒಂದು ಸ್ವಲ್ಪನೇ ಅಮೌಂಟು ಟೆಂಪ್ರೇಚರ್ ಬೇಕಾಗುತ್ತೆ. ಆದರೆ ಆರ್ಕಿ ಬ್ಯಾಕ್ಟೀರಿಯಾ ಆರ್ ಫೌಂಡ್ ಇನ್ ಹಾಟ್ ಸ್ಪ್ರಿಂಗ್ಸ್ ಆ್ಯಂಡ್ ಡೀಪ್ ಸಿ ಹೈಡ್ರೋಥರ್ಮಲ್ ವೆಂಟ್ಸ್ ವೇರ್ ಟೆಂಪ್ರೇಚರ್ ಇಸ್ ಮೋರ್ ದ್ಯಾನ್ 100 ಡಿಗ್ರಿ ಸೆಲ್ಸಿಯಸ್. ಆದರೆ ಈ ರೀತಿ ಆರ್ಕಿ ಬ್ಯಾಕ್ಟೀರಿಯಾಸ್ ಏನಿದೆ ಅಂತಂದರೆ ಫಿಸಿಯೋಲಾಜಿಕಲ್ ಆ್ಯಂಡ್ ಬಯೋಕೆಮಿಕಲ್ ಅಡಾಪ್ಟೇಷನ್ಸ್ನಲ್ಲಿ ಬರುತ್ತೆ. ಆ ರೀತಿ ಅಡಾಪ್ಟ್ ಆಗಿದೆ. ಯಾವ ರೀತಿ ಎನ್ವಿರಾನ್ಮೆಂಟಿಗೆ ಅಡಾಪ್ಟ್ ಆಗಿದೆ, ಎಲ್ಲಿ ಟೆಂಪ್ರೇಚರ್ ಮೋರ್ ದ್ಯಾನ್ 100 ಡಿಗ್ರಿ ಸೆಲ್ಸಿಯಸ್ ಇದೆ, ಅಲ್ಲಿ ಆರ್ಕಿ ಬ್ಯಾಕ್ಟೀರಿಯಾ ಏನಿದೆ ಅಂತಂದರೆ ಇಟ್ ಈಸ್ ಅಡಾಪ್ಟೆಡ್ ಟು ದಟ್ ಟೈಪ್ ಆಫ್ ಎನ್ವಿರಾನ್ಮೆಂಟ್. ಸೊ ಇನ್ನೊಂದು ಎಕ್ಸಾಂಪಲ್ ಅಡಾಪ್ಟೇಷನ್ ಏನು ಕೊಡ್ತಾ ಇದ್ದಾರೆ, ಮೆನಿ ಫಿಶ್ ಥ್ರಿವ್ ಇನ್ ಅಂಟಾರ್ಟಿಕ್ ವಾಟರ್ ವೇರ್ ದ ಟೆಂಪ್ರೇಚರ್ ಈಸ್ ಬಿಲೋ 0 ಡಿಗ್ರಿ ಸೆಲ್ಸಿಯಸ್. ಕೆಲವೊಂದು ಆರ್ಗ್ಯಾನಿಸಮ್ಸು 100 ಡಿಗ್ರಿ ಟೆಂಪ್ರೇಚರಿಗೆ ಅಡ್ಜಸ್ಟ್ ಆಗಿದೆ ಅಂತಂದರೆ, ಇನ್ನೂ ಕೆಲವೊಂದು ಆರ್ಗ್ಯಾನಿಸಮ್ಸು ಯಾವ ರೀತಿ ಎನ್ವಿರಾನ್ಮೆಂಟ್ನಲ್ಲಿ ಡೆವಲಪ್ ಆಗುತ್ತೆ, ಗ್ರೋ ಆಗುತ್ತೆ ಅಂತಂದರೆ ಎಲ್ಲಿ ಟೆಂಪ್ರೇಚರ್ ಏನಿದೆ ಅಂದರೆ 0 ಡಿಗ್ರಿ ಸೆಲ್ಸಿಯಸ್ ಇದ್ದರೂ ಕೂಡ ಆ ರೀತಿ ಎನ್ವಿರಾನ್ಮೆಂಟ್ನಲ್ಲಿ ಸರ್ವೈವ್ ಆಗಿ ಮತ್ತು ರೀಪ್ರೊಡ್ಯೂಸ್ ಆಗ್ತಾ ಇದೆ. ನೆಕ್ಸ್ಟ್ ಪಾಯಿಂಟ್ ರಿಗಾರ್ಡಿಂಗ್ physiological and biochemical adaptation. So ಇಲ್ಲಿ many marine invertebrates and fishes live in a great depth in a ocean where the pressure is more than 100 times the normal atmospheric pressure. ಸೊ ನಾರ್ಮಲ್ ಏನಿದೆ ಅಂತಂದರೆ ಲ್ಯಾಂಡ್ ಮೇಲೆ ಒಂದು ಅಟ್ಮಾಸ್ಫರಿಕ್ ಪ್ರೆಷರ್ ಇರುತ್ತೆ. ಆ ಅಟ್ಮಾಸ್ಫಿಯರ್ ಪ್ರೆಷರ್ಗಿಂತ ಡೀಪ್ ಓಷನ್ ಅಂದರೆ ಡೀಪ್ ಆಳದಲ್ಲಿ ನೀವು ಏನಿದೆ ಅಂದರೆ ಓಷನ್ಸ್ನಲ್ಲಿ ಹೋದಾಗ ಅಲ್ಲಿ ಅಟ್ಮಾಸ್ಫರಿಕ್ ಪ್ರೆಷರ್ ಏನಿದೆ ಅಂತಂದರೆ ಅಂದರೆ ಪ್ರೆಷರು 100 ಟೈಮ್ಸ್ ಜಾಸ್ತಿ ಇರುತ್ತೆ ನಾರ್ಮಲ್ ಅಟ್ಮಾಸ್ಫರಿಕ್ ಪ್ರೆಷರ್. ಆದರೂ ಕೂಡ ಏನಿದೆ ಅಂದರೆ ಮೆನಿ ಆಫ್ ಮರೈನ್ ಇನ್ವರ್ಟಿಬ್ರೇಟ್ಸ್ ಆ್ಯಂಡ್ ಫಿಶಸ್ ಆ ರೀತಿ ಏನಿದೆ ಅಂತಂದರೆ ಪ್ರೆಷರ್ನಲ್ಲೂ ಕೂಡ ಏನಿದೆ ಅಂತಂದರೆ ಅಡಾಪ್ಟೇಷನ್ ಆಗ್ತಾ ಇದೆ. ದಟ್ ಈಸ್ ಫಿಸಿಯೋಲಾಜಿಕಲ್ ಆ್ಯಂಡ್ ಬಯೋಕೆಮಿಕಲ್ ಅಡಾಪ್ಟೇಷನ್ಲಿಂದ ಆ ರೀತಿ ಸರ್ವೈವ್ ಆಗ್ತಾ ಇದೆ. ಸೊ ನೆಕ್ಸ್ಟ್ ಪಾಯಿಂಟ್ at a high altitude place that is more than 3500 meter we feel altitude sickness. ಸೊ ಇಲ್ಲೇನಿದೆ ಫಿಸಿಯೋಲಾಜಿಕಲ್ ಆ್ಯಂಡ್ ಬಯೋಕೆಮಿಕಲ್ ಅಡಾಪ್ಟೇಷನ್ಸ್ನಲ್ಲಿ ನಾವು ಒಂದು ಹೈಟಿಗೆ ಹೋದಾಗ ಏನಿದೆ ಅಂತಂದರೆ, ಎಷ್ಟು ಹೈಟು, ಮೋರ್ ದ್ಯಾನ್ 3500 ಮೀಟರ್ ಹೈಟ್ ಒಳಗಡೆ ಹೋದಾಗ ಏನಿದೆ ಅಂದರೆ ಮೇಲೆ ಹೋದಾಗ ಸೊ ನಮಗೊಂದು ಆಲ್ಟಿಟ್ಯೂಡ್ ಸಿಕ್ನೆಸ್, ಹೈಟಿಗೆ ಏನಿದೆ ಹೋದಾಗ ಏನಿದೆ ಅಂದರೆ ಒಂದು ಸಿಕ್ನೆಸ್ ಆಗುತ್ತೆ. ಆ ಸಿಕ್ನೆಸ್ಲಿಂದ ಏನೇನು ಆಗುತ್ತೆ ಸಿಮ್ಟಮ್ಸು ಅಂದಾಗ, ನಾಸಿಯಾ ಅಂತಂದರೆ ವಾಮಿಟಿಂಗ್, ಹಾರ್ಟ್ ಪಾಲ್ಪಿಟೇಷನ್ ಅಂತಂದರೆ ಏನಿದೆ ಅಂದರೆ ಹಾರ್ಟ್ ಬೀಟ್ ಇನ್ಕ್ರೀಸ್ ಆಗುತ್ತೆ, ಆ್ಯಂಡ್ ಫ್ಯಾಟಿಗ್ ಅಂತಂದಾಗ ಏನಿದೆ ಅಂದರೆ ಲ್ಯಾಕ್ ಆಫ್ ಎನರ್ಜಿ ಆ್ಯಂಡ್ ಟಯರ್ಡ್ನೆಸ್ ಆಗುತ್ತೆ. ಒಂದು ಹೈಟಿಗೆ ಹೋದಾಗ ಈ ರೀತಿ ನಮಗೆ ಸಿಕ್ನೆಸ್ ಆಗುತ್ತೆ, ವೀಕ್ನೆಸ್ ಆಗುತ್ತೆ. ಸೊ ಇದು ಎಲ್ಲ ಏನಿದೆ ಅಂದರೆ ಯಾಕಾಗುತ್ತೆ ಅಂದರೆ ದಿಸ್ ಈಸ್ ಡ್ಯೂ ಟು ಲೋ ಅಟ್ಮಾಸ್ಫರಿಕ್ ಪ್ರೆಷರ್. ಹೆಂಗೆ ಹೈಟಿಗೆ ಹೋಗ್ತೀವಿ ಆವಾಗ ಅಟ್ಮಾಸ್ಫಿಯರ್ದು ಪ್ರೆಷರ್ ಕಮ್ಮಿ ಆಗುತ್ತೆ ಆವಾಗ, ಸೊ ದ್ಯಾಟ್ ದ ಬಾಡಿ ಡಸ್ ನಾಟ್ ಗೆಟ್ ಇನಫ್ ಆಕ್ಸಿಜನ್. ನಮ್ಮ ಬಾಡಿಗೆ ಏನಿದೆ ಅಂದರೆ ಇನಫ್ ಪ್ರಮಾಣದ ಆಕ್ಸಿಜನ್ ಸಿಗ್ತಾ ಇರೋದಿಲ್ಲ. ಹಾಗಾಗಿ ಏನಿದೆ ಅಂತಂದರೆ ಆಲ್ಟಿಟ್ಯೂಡು ಸಿಕ್ನೆಸ್ ಆಗುತ್ತೆ. ಸೊ ಗ್ರ್ಯಾಜುವಲಿ ವಿ ಅಕ್ಲಿಮಟೈಸ್ ದ ಸಿಚುವೇಶನ್ ಆ್ಯಂಡ್ ದ ಬಾಡಿ ಕಂಪೆನ್ಸಿಯೇಟ್ ದ ಲೋ ಆಕ್ಸಿಜನ್ ಅವೈಲೇಬಿಲಿಟಿ ಬೈ ಇನ್ಕ್ರೀಸಿಂಗ್ RBC ಆ್ಯಂಡ್ ಬ್ರೀತಿಂಗ್ ರೇಟ್ ಆ್ಯಂಡ್ ರಿಡ್ಯೂಸಿಂಗ್ ದ ಬೈಂಡಿಂಗ್ ಕೆಪಾಸಿಟಿ ಆಫ್ ಹಿಮೋಗ್ಲೋಬಿನ್. ಸೊ ಇಲ್ಲೇನು ಹೇಳ್ತಾ ಇದ್ದಾರೆ, ಯಾವ ರೀತಿ ನೀವು ಹೈಟಿಗೆ ಹೋದಾಗ ಏನಾಗುತ್ತೆ, ಆಲ್ಟಿಟ್ಯೂಡ್ ಸಿಕ್ನೆಸ್ ಆಗುತ್ತೆ ಅಂದರೆ ವಾಮಿಟಿಂಗ್ ಆಗುತ್ತೆ, ಹಾರ್ಟ್ ಬೀಟ್ ಇನ್ಕ್ರೀಸ್ ಆಗುತ್ತೆ, ಮತ್ತು ಲ್ಯಾಕ್ ಆಫ್ ಎನರ್ಜಿ ಆ್ಯಂಡ್ ಟಯರ್ಡ್ನೆಸ್ ಆಗುತ್ತೆ. ಈ ರೀತಿ ಎಲ್ಲ ಏನಿದೆ ಅಂತಂದರೆ ಬ್ಯಾಲೆನ್ಸ್ ಮಾಡಬೇಕಾಗಿತ್ತು ಅಂತಂದರೆ, ಕಮ್ಮಿ ಪ್ರಮಾಣದ ಆಕ್ಸಿಜನ್ ನಮ್ಮ ಬಾಡಿಗೆ ಸಿಗ್ತಾ ಇರೋದನ್ನು ಬ್ಯಾಲೆನ್ಸ್ ಮಾಡಬೇಕು ಅಂತಂತಂದಾಗ ಅವಾಗ ಏನಾಗುತ್ತೆ ಅಂದರೆ ಲೋ ಆಕ್ಸಿಜನ್ ಅವೈಲೇಬಿಲಿಟಿ ಇರೋದನ್ನು ಕಂಪೆನ್ಸಿಯೇಟ್ ಮಾಡೋಕ್ಕೆ ಇಟ್ ಇನ್ಕ್ರೀಸಸ್ ದ RBC ಅಂದರೆ RBC ಪ್ರೊಡಕ್ಷನ್ ಇನ್ಕ್ರೀಸ್ ಮಾಡುತ್ತೆ, ಬ್ರೀತಿಂಗ್ ರೇಟ್ ಕೂಡ ಇನ್ಕ್ರೀಸ್ ಮಾಡುತ್ತೆ. ಸೊ ಹಾಗಾಗಿ ಆ ಹೊಸ ಎನ್ವಿರಾನ್ಮೆಂಟಿಗೆ ಅಕ್ಲಮಟೈಸ್ ಆಗಬೇಕಾಗಿತ್ತು ಅಂತಂದರೆ, ನ್ಯೂ ಎನ್ವಿರಾನ್ಮೆಂಟಿಗೆ ನ್ಯೂ ಸಿಚುವೇಷನಿಗೆ ಸೆಟ್ ಆಗಬೇಕಾಗಿತ್ತು ಅಂತಂದರೆ ದೆರ್ ಈಸ್ ಅನ್ ಇನ್ಕ್ರೀಸ್ ಇನ್ RBC and breathing rate and decreases the binding capacity of a hemoglobin. ಸೊ ಹಿಮೋಗ್ಲೋಬಿನ್ ಬೈಂಡಿಂಗ್ ಕೆಪಾಸಿಟಿ ಏನಿದೆ ಅಂತಂದರೆ ಡಿಕ್ರೀಸ್ ಆಗುತ್ತೆ, RBC ಪ್ರೊಡಕ್ಷನ್, ಬ್ರೀತಿಂಗ್ ರೇಟ್ ಇವೆರಡೂ ಇನ್ಕ್ರೀಸ್ ಆಯಿತು ಅಂದಾಗ ಏನಾಗುತ್ತೆ, ಆವಾಗ ನಮ್ಮ ಬಾಡಿ ಏನಿದೆ ಅಂತಂತಂದರೆ ಆಕ್ಸಿಜನ್ ಪ್ರಮಾಣ ಸಿಗೋಕ್ಕೆ ಸ್ಟಾರ್ಟ್ ಆಗಿ ವಿಲ್ ಕಮ್ ಟು ದ ನಾರ್ಮಲ್ ಸ್ಟೇಟ್.
ಸೊ ನೆಕ್ಸ್ಟ್ ಸಬ್ ಹೆಡಿಂಗ್ ಏನಿದೆ ಅಂದರೆ ಬಿಹೇವಿಯರಲ್ ಅಡಾಪ್ಟೇಷನ್. ಸೊ ಇದು ಏನು ಸಬ್ ಹೆಡಿಂಗ್, ಇದು ಬಿಹೇವಿಯರ್ ಅಂತಂದರೆ ನಮ್ಮದು ನಡವಳಿಕೆನಲ್ಲಿ ಚೇಂಜ್ ಆಗ್ತಾ ಇರುತ್ತೆ. ಪರ್ಟಿಕ್ಯುಲರ್ ಆರ್ಗ್ಯಾನಿಸಮ್ಸು ಆ ಎನ್ವಿರಾನ್ಮೆಂಟ್ನಲ್ಲಿ ಅದರದ್ದು ಬಿಹೇವಿಯರ್ ಯಾವ ರೀತಿ ಚೇಂಜ್ ಆಗುತ್ತೆ ಅಂದರೆ, ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಡೆಸರ್ಟ್ ಲಿಸರ್ಡ್ ಬಾಸ್ಕ್ ಇನ್ ದ ಸನ್ ಆ್ಯಂಡ್ ಅಬ್ಸಾರ್ಬ್ಸ್ ದ ಹೀಟ್ ವೆನ್ ದೇರ್ ಬಾಡಿ ಟೆಂಪರೇಚರ್ ಈಸ್ ಲೋ but moves into the shade when the ambient temperature start increasing. ಸೊ ಇಲ್ಲೇನು ಹೇಳ್ತಾ ಇದ್ದಾರೆ, ಫಸ್ಟ್ ಇಮೇಜ್ ನೀವು ನೋಡ್ತಾ ಇರೋದು ಡೆಸರ್ಟ್ ಲಿಸರ್ಡ್ ಇದೆ. ಸೊ ಬಾಸ್ಕ್ ಇನ್ ದ ಸನ್ ಅಂತಂದರೆ ಇಟ್ ವಿಲ್ ಲೈ ಆರ್ ಸಿಟ್ ಇನ್ ದ ಸನ್. ಸೊ ಯಾವಾಗ ಆ ರೀತಿ ಕೂಡುತ್ತೆ ಸನ್ ತಳಗಡೆ ಅಂತಂದಾಗ, ಯಾವಾಗಂದರೆ ಟು ಅಬ್ಸಾರ್ಬ್ ದ ಹೀಟ್, ಯಾವಾಗ ದೇರ್ ಬಾಡಿ ಟೆಂಪ್ರೇಚರ್ನಲ್ಲಿ ಹೀಟ್ ಕಮ್ಮಿ ಆದಾಗ, ಮತ್ತು ತನ್ನ ಬಾಡಿ ಟೆಂಪ್ರೇಚರ್ನಲ್ಲಿ ಹೀಟ್ ಜಾಸ್ತಿ ಆಯಿತು ಅಂತಂದಾಗ ಅಗೇನ್ ಇಟ್ ವಿಲ್ ಮೂವ್ ಬ್ಯಾಕ್ ಇನ್ ಟು ದ ಶೇಡ್ ವೆನ್ ದ ಆಂಬಿಯಂಟ್ ಟೆಂಪರೇಚರ್. ಆಂಬಿಯಂಟ್ ಅಂತಂದರೆ ಸರೌಂಡಿಂಗ್ ಏರಿಯಾನಲ್ಲಿ ಯಾವಾಗ ಟೆಂಪ್ರೇಚರು ಸ್ಟಾರ್ಟ್ ಇನ್ಕ್ರೀಸಿಂಗ್, ಹೊರಗಡೆ ಟೆಂಪ್ರೇಚರ್ ಇನ್ಕ್ರೀಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ತನ್ನ ಪ್ಲೇಸ್ನಲ್ಲಿ ಅಂದರೆ, ಆವಾಗ ಮತ್ತೆ ಶೇಡ್ ಪ್ಲೇಸ್ನಲ್ಲಿ ಏನಿದೆ ಅಂತಂದರೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದು ಡೆಸರ್ಟ್ ಲಿಸರ್ಡ್ ಆಯಿತು. ಇನ್ನೂ ಕೆಲವೊಂದು ಎಕ್ಸಾಂಪಲ್ಸು, ಸಮ್ ಸ್ಪೀಶೀಸ್ ಆರ್ ಕೆಪಬಲ್ ಆಫ್ ಬರೋಯಿಂಗ್ ಇನ್ ಟು ದ ಸಾಯಿಲ್ ಟು ಹೈಡ್ ಆ್ಯಂಡ್ ಎಸ್ಕೇಪ್ ಫ್ರಮ್ ದ ಅಬೌವ್ ಗ್ರೌಂಡ್ ಹೀಟ್. ಗ್ರೌಂಡ್ ಮೇಲೆ ಅಂದರೆ ಹೀಟ್ ಜಾಸ್ತಿ ಆದಾಗ, ಬಿಸಿಲು ಜಾಸ್ತಿ ಇದ್ದಾಗ ಏನಿದೆ ಅಂದರೆ ಸಾಯಿಲ್ ಸರ್ಫೇಸ್ ಮೇಲೆ ಏನಿದೆ ಅಂತಂದರೆ ನೆಲದ ಮೇಲೆ ಹೀಟ್ ಜಾಸ್ತಿ ಆಗುತ್ತೆ. ಆ ಹೀಟ್ ಪೋರ್ಷನನ್ನು ಅವಾಯ್ಡ್ ಮಾಡೋಕ್ಕೆ ಕೆಲವೊಂದು ಎನಿಮಲ್ಸ್ ಏನು ಮಾಡುತ್ತೆ ಅಂತಂದರೆ, ಒಂದು ಹೋಲ್ ಥರ ಏನಿದೆ ಅಂತಂತಂದರೆ ಹಾಕಿ ನೆಲದ ಒಳಗಡೆ ಅಂಡರ್ಗ್ರೌಂಡ್ ಒಳಗಡೆ ಏನಿದೆ ಅಂದರೆ ಹೋಗಿ ಏನಿದೆ ಅಂತಂದರೆ ಸಾಯಿಲ್ ಒಳಗಡೆ ಹೋಗುತ್ತೆ. ಈ ರೀತಿ ಬರೋ ಆಗೋದು ರೀಸನ್ ಯಾಕೆ ಅಂತಂದರೆ, ಟು ಎಸ್ಕೇಪ್ ಫ್ರಮ್ ದ ಅಬೌವ್ ಗ್ರೌಂಡ್ ಹೀಟ್. ಗ್ರೌಂಡ್ ಮೇಲ್ಗಡೆ ಹೀಟ್ ಜಾಸ್ತಿ ಆಯಿತು ಅಂತಂದರೆ ಅದು ಸರ್ವೈವ್ ಆಗೋದು ಕಷ್ಟ ಆಗುತ್ತೆ. ಸೊ ಅಡಾಪ್ಟ್ ಆಗಬೇಕಾಗಿತ್ತು ಅಂದರೆ ಆ ಬಿಹೇವಿಯರಲ್ ಚೇಂಜಸ್ ಏನಾಗುತ್ತೆ ಅಂತಂದರೆ, ಆ ಪರ್ಟಿಕ್ಯುಲರ್ ಎನಿಮಲ್ಸು ಅಂಡರ್ಗ್ರೌಂಡಿಗೆ ಹೋಗುತ್ತೆ, ಸೊ ದ್ಯಾಟ್ ಟು ಎಸ್ಕೇಪ್ ಫ್ರಮ್ ದ ಅಬೋವ್ ಗ್ರೌಂಡ್ ಹೀಟ್. ಸೊ ಇದು ಬಿಹೇವಿಯರಲ್ ಅಡಾಪ್ಟೇಷನ್. Thank you for watching this video. Let us discuss with next topic in part 5.